ನಿಮ್ಗೆ ಏನಾದ್ರು KCET ಒಳ್ಳೆ ರ್ಯಾಂಕಿಂಗ್ ಬಂದಿದ್ದು ನಿಮಗೆ RVC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಕ್ಕಿದೆ ಅಂದ್ರೆ ನೀವು ಈ ಕಾಲೇಜ್ ನ ಬ್ಲೈಂಡ್ ಆಗಿ ಚೂಸ್ ಮಾಡ್ಬೇಕಾ ಅಥವಾ ಈ ಕಾಲೇಜ್ ಬಗ್ಗೆ ಡೀಪ್ ಆಗಿ ತಿಳ್ಕೊಬೇಕಾ? ವೆಲ್ಕಮ್ ಟು ಇಂಜಿನಿಯರಿಂಗ್ ಕಾಲೇಜ್ ಡಿಕೋಡಿಂಗ್ ಸೀರೀಸ್ ಪಾರ್ಟ್ 1. ಸೊ ನಾವು ಈ ಸೀರೀಸ್ ಅಲ್ಲಿ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೊಡ್ತೀವಿ. ಸೊ ಇವತ್ತು ನಮ್ಮ ಹತ್ರ ಇರುವಂತಹ ಕಾಲೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್. ಸೊ ಇದೊಂದು ಆಟೋನಮಸ್ ಸಂಸ್ಥೆ ಆಗಿದೆ. ಇದೊಂದು NAC A+ ಅಕ್ರೆಡಿಟೇಷನ್ ಇರುವಂತಹ ಕಾಲೇಜ್ ಆಗಿದೆ ಅಂಡ್ ಇದು ಮೈಸೂರು ರೋಡ್ ಅಲ್ಲಿ ಬರುತ್ತೆ. ಸೊ ಪ್ರತಿ ವರ್ಷ ಇದು ಒನ್ ಆಫ್ ದ ಬೆಸ್ಟ್ ಟಾಪ್ ಪರ್ಫಾರ್ಮಿಂಗ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಿ ತನ್ನನ್ನು ಪ್ರೂವ್ ಮಾಡ್ಕೊಂಡಿದೆ. ಅಂಡ್ ಇಲ್ಲಿ ಓದಿರುವಂತಹ ಅಲಮ್ನಿ ನೆಟ್ವರ್ಕ್ ನೀವೆಲ್ಲರೂ ಕೇಳೋದಾದ್ರೆ ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್, ಒರಾಕಲ್, ಅಡೋಬ್ ಈ ತರ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಅಂಡ್ IT ಕಂಪನೀಸ್ ಅಲ್ಲಿ ನಮ್ಮ RVC ಅಲಮ್ನೈಸ್ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ಕಾಲೇಜ್ಗೆ ನೀವೇನಾದ್ರೂ ಹೋಗ್ಬೇಕು ಅಂದ್ರೆ ನಿಮ್ಮ KCET ರ್ಯಾಂಕಿಂಗ್ ತುಂಬಾ ಚೆನ್ನಾಗಿರ್ಬೇಕು ಅಂಡ್ ನೀವು ತುಂಬಾ ಕಷ್ಟಪಟ್ಟು ಓದಿರ್ಬೇಕು. ಬನ್ನಿ ಈ ಕಾಲೇಜ್ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಇಲ್ಲಿ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಓದಿರುವಂತಹ ಬ್ರಾಂಚಸ್ ಅಲ್ಲಿರೋ ಎಲ್ಲರಿಗೂ ಕೂಡ ಒಳ್ಳೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತೆ. ಅಂಡ್ ಇಲ್ಲಿನ ಪ್ಲೇಸ್ಮೆಂಟ್ ಪ್ಯಾಕೇಜಸ್ ನೀವು ಕೇಳಿದ್ರೆ ತುಂಬಾ ಶಾಕಿಂಗ್ ಆಗ್ತೀರಾ. ಇದು ತುಂಬಾ ಹೈ ಲೆವೆಲ್ಸ್ ಅಲ್ಲಿ ಇರುತ್ತೆ. ಅಪ್ ಟು 1 crore ತನಕ ಕೂಡ ಸ್ಟೂಡೆಂಟ್ಸ್ ಇಲ್ಲಿ ಪ್ಯಾಕೇಜ್ ಅರ್ನ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಪ್ಯಾಕೇಜ್ ನ ನೋಡ್ಬಿಟ್ಟು ಕಾಲೇಜ್ ಸೆಲೆಕ್ಟ್ ಮಾಡ್ಬಿಡಿ. ಎಕ್ಸ್ಕ್ಲೂಸಿವ್ ಆಗಿ ಈ ಕಾಲೇಜಲ್ಲಿ ಕೆಲವೊಂದು ಯೂನಿಕ್ ಫೀಚರ್ಸ್ ಇದೆ. ಸೊ ಆ ಫೀಚರ್ಸ್ ಇಂದಾನೆ ಇವತ್ತು ಈ ಕಾಲೇಜ್ ಇಷ್ಟು ಬೆಸ್ಟ್ ಪರ್ಫಾರ್ಮಿಂಗ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರೋದು. ಆ ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ನಾನು ಅವಾಗಲೇ ಹೇಳಿದಂತೆ ಕಾಲೇಜ್ ಒಂದು ಸ್ಕ್ರೀನ್ ಕ್ಯಾಂಪಸ್ ಆಗಿದೆ, ಒಂದು ಗುಡ್ ಆರ್ಕಿಟೆಕ್ಚರ್ ಇರುವಂತ ಕ್ಯಾಂಪಸ್ ಆಗಿದೆ. ಸೊ ಕ್ಯಾಂಪಸ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. RV ಕಾಲೇಜು ನಾವು ಅನ್ಕೊಂಡಂತೆ ಸುಮ್ಮನೆ ಎಂಜಾಯ್ ಮಾಡುವಂತ ಕಾಲೇಜ್ ಅಲ್ಲ. ಇಲ್ಲಿ ಅಕಾಡೆಮಿಕ್ಸ್ ಮಾಡ್ಬೇಕು ಅಂತಂದ್ರೆ ತುಂಬಾ ಒಳ್ಳೆ ರ್ಯಾಂಕಿಂಗ್ ಇರೋರು ಮಾತ್ರ ಎಂಟರ್ ಆಗಕ್ಕೆ ಸಾಧ್ಯ. ಸೊ ಇಲ್ಲಿ ಎಂಟರ್ ಆದ್ಮೇಲೆ ಕೂಡ ಇಂಜಿನಿಯರಿಂಗ್ ಲೈಫ್ ಅಲ್ಲಿ ತುಂಬಾ ಹರ್ಡಲ್ಸ್ ಇರುತ್ತೆ. ಸೊ ನೀವು ಒಂದು ಬೆಸ್ಟ್ ಕೆರಿಯರ್ ಗೆ ರೀಚ್ ಆಗ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋ ಕಂಪ್ಲೀಟ್ ಟ್ರೈನಿಂಗ್ RV ಕಾಲೇಜ್ ಕೊಡುತ್ತೆ. ಅಂಡ್ ನೀವು ಇಲ್ಲಿ ಓದ್ಬೇಕಾದ್ರೆ ಇಂಟರ್ನ್ಶಿಪ್ಸ್ ಮಾಡ್ತೀರಾ, ಸಿಸ್ಟಮ್ಸ್ ಕಲಿತೀರಾ ಅಂಡ್ ಮೈನ್ ಆಗಿ ಈ ಕಾಲೇಜಲ್ಲಿ ಓದೋರಿಗೆಲ್ಲ ಒಂದು ಡಿಸಿಪ್ಲಿನ್ ಇರುತ್ತೆ. ಅಂಡ್ ಜಾಬ್ ಅಪರ್ಚುನಿಟೀಸ್ ಗೆ ತುಂಬಾ ಅವಕಾಶ ಕ್ರಿಯೇಟ್ ಮಾಡ್ಕೊಡೋದು RV ಕಾಲೇಜ್ ಆಗಿದೆ. ಅಂಡ್ ನಿಮ್ಮ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತ ಎಲ್ಲಾ ತರದ ಆಕ್ಟಿವಿಟೀಸ್ ನ ಕಾಲೇಜ್ ಡೆವಲಪ್ ಮಾಡುತ್ತೆ. ಸೊ ನೀವು RV ಕಾಲೇಜ್ ಹೋಗ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ ಜಾಬ್ ಸಿಗುತ್ತೆ ಅಂತ ಅನ್ಕೋಬೇಡಿ. ಅಲ್ಲೋದ್ಮೇಲೆ ಕೂಡ ನೀವು ಸ್ಕಿಲ್ ಸೆಟ್ ನ ಡೆವಲಪ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ಜಾಬ್ ಸಿಗೋದು, ಇಲ್ಲಾಂದ್ರೆ ಜಾಬ್ ಸಿಗೋದು ಕಷ್ಟ ಇರುತ್ತೆ. ಸೊ ಈ ಕಾಲೇಜಲ್ಲಿ ಟಾಪ್ ಪರ್ಫಾರ್ಮಿಂಗ್ ಬ್ರಾಂಚಸ್ ಯಾವ್ದು ಅಂತ ನೀವು ತಿಳ್ಕೊಳ್ಳೋದಾದ್ರೆ ಒಂದು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಸೆಕೆಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಥರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಫೋರ್ತ್ ಇಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್. ಸೊ ಈ ಎಲ್ಲ ಬ್ರಾಂಚಸ್ ಟಾಪ್ ಪರ್ಫಾರ್ಮಿಂಗ್ ಬ್ರಾಂಚಸ್ ಆಗಿದೆ. ಈ ಬ್ರಾಂಚಸ್ ಅಲ್ಲಿ ಏನಾದ್ರು ನಿಮಗೆ ಈ ಸಲ ಸೀಟ್ ಸಿಕ್ತು ಅಂದ್ರೆ ಯಾರು ವೆರಿ ಲಕ್ಕಿ. ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಸಕ್ಸಸ್ ನ ಕೊಟ್ಟಿದೆ. ಸೊ ಈ ಹಾರ್ಡ್ ವರ್ಕ್ ನ ಯುಟಿಲೈಸ್ ಮಾಡಿ ಇನ್ನ ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಟ್ರೈ ಮಾಡಿ. ಆಗ್ಲೇ ಹೇಳಿದಂತ ಕ್ಯಾಂಪಸ್ ಲೈಫ್ ತುಂಬಾ ಸೀರಿಯಸ್ ಇರುತ್ತೆ, ಅಕಾಡೆಮಿಕ್ ಸೀರಿಯಸ್ ಇದೆ, ಕಾಂಪಿಟೇಷನ್ ತುಂಬಾ ಹೈ ಇರುತ್ತೆ. ಸೊ ನೀವೇನಾದ್ರೂ RV ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದೀರಾ ಅಂದ್ರೆ ನಿಮಗೆ ಪ್ಲೇಸ್ಮೆಂಟ್ಸ್, ಇಂಟರ್ನ್ಶಿಪ್ಸ್, ಹ್ಯಾಕಥಾನ್ಸ್, ಕೋಡಿಂಗ್ ಅಥ್ಲೆಟ್ಸ್, ಕಾಂಟೆಸ್ಟ್ಸ್, ರಿಸರ್ಚ್ ಪ್ರಾಜೆಕ್ಟ್ಸ್, ಸ್ಟಾರ್ಟ್ಅಪ್ ಇನೋವೇಷನ್ಸ್ ಈ ತರ ಎಲ್ಲಾ ತರದ ಇಂಟರ್ನ್ಶಿಪ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನೀವು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇದೀರಾ ಅಂತಂದ್ರೆ ನೀವು ಪ್ರೊಡಕ್ಟಿವ್ ಆಗಿ ಇರಬೇಕಾಗುತ್ತೆ, ಪ್ರತಿದಿನ ಅಪ್ಡೇಟೆಡ್ ಆಗಿರ್ಬೇಕಾಗುತ್ತೆ, ಕಲಿಯುವಂತ ಹಸುವು ನಿಮ್ಮಲ್ಲಿ ಇರಬೇಕಾಗುತ್ತೆ. ಎಂಜಾಯ್ಮೆಂಟ್ಗೋಸ್ಕರ RV ಕಾಲೇಜ್ ಸೆಲೆಕ್ಟ್ ಮಾಡಬೇಡಿ ಅಂಡ್ ಒಳ್ಳೊಳ್ಳೆ ಜಾಬ್ ಸಿಗುತ್ತೆ ಅಂತ ಕೂಡ RV ಕಾಲೇಜ್ ನ ಸೆಲೆಕ್ಟ್ ಮಾಡಬೇಡಿ. ನಿಮ್ಮ ಫೋಕಸ್ ಒನ್ ಅಂಡ್ ಓನ್ಲಿ ನಿಮ್ಮ ಸ್ಕಿಲ್ ನ ಡೆವಲಪ್ ಮಾಡೋದಾಗಿದ್ರೆ RV ಕಾಲೇಜ್ ಇಸ್ ದ ಬೆಸ್ಟ್ ಕಾಲೇಜ್ ಇನ್ ಬ್ಯಾಂಗ್ಳೂರ್. ಯಾರು RV ಕಾಲೇಜ್ ಚೂಸ್ ಮಾಡಬೇಕು ಅಂತಂದ್ರೆ ನೀವು ನಿಜವಾಗ್ಲೂ ಕಷ್ಟಪಟ್ಟು ಓದಕ್ಕೆ ರೆಡಿ ಇರಬೇಕು, ಪ್ಲೇಸ್ಮೆಂಟ್ಸ್ ತಗೊಳ್ಳಕ್ಕೆ ರೆಡಿ ಇರಬೇಕು ಅಂಡ್ ನೀವು ಬ್ಯಾಂಗ್ಳೂರ್ ಎಕ್ಸ್ಪೋಜರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬ್ಯಾಂಗ್ಳೂರ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಕ್ಯಾಂಪಸ್ ಲೈಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಲಕ್ಷಣದ ಕ್ಯಾಂಪಸ್ ನ ನೀವು ಹುಡುಕ್ತಾ ಇದ್ದೀರಾ ಅಂಡ್ ಒಳ್ಳೆ ಅಲ್ಯೂಮಿನಿ ನೆಟ್ವರ್ಕ್ ಇರುವಂತ ಕಾಲೇಜ್ ನೀವು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಸೊ ದಿಸ್ ಕಾಲೇಜ್ ಇಸ್ ಫಾರ್ ಯು. ನನ್ನ ಪ್ರಕಾರ RVC ಒಂದು ಕಾಲೇಜ್ ಮಾತ್ರ ಅಲ್ಲ, ಇದೊಂದು ಲಾಂಚ್ ಪ್ಯಾಡ್ ಅಂತ ನಾನು ಕರಿತೀನಿ. ಬಿಕಾಸ್ ಇಲ್ಲಿ ಓದಿರುವಂತ ಮಕ್ಕಳು ಮುಂದೆ ತಮ್ಮ ಲೈಫ್ ಅಲ್ಲಿ ತಮ್ಮ ಕೆರಿಯರ್ ನ ಹೇಗೆ ಸ್ಟೆಪ್ ಅಪ್ ಮಾಡ್ತಾರೆ ಅಂತ ಅಂದ್ರೆ ಇದು ಬೇರೆ ಇಂಜಿನಿಯರಿಂಗ್ ಕಾಲೇಜ್ ಗಿಂತ ವಿಭಿನ್ನವಾಗಿದೆ. ಸೊ ಹಾಗಾಗಿನೇ ಈ ಕಾಲೇಜ್ ಇಷ್ಟು ಬ್ರ್ಯಾಂಡ್ ಆಗಿರೋದು. ಇದಾಗಿತ್ತು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಿವ್ಯೂ. ಸೊ ನನ್ನ ರಿಕ್ವೆಸ್ಟ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಏನಂತಂದ್ರೆ ಸ್ಟೂಡೆಂಟ್ಸ್ ಈ ವಿಡಿಯೋನ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ ಅಂಡ್ ಫಾರ್ವರ್ಡ್ ಮಾಡ್ತಾ ಇಲ್ಲ, ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅಂಡ್ ಯಾವ ಪೇರೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ನಿಮ್ಮ ಮಗು ಕೆರಿಯರ್ ನ ಇವಾಗ ಯೋಚನೆ ಮಾಡಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ನೀವು ಇದರಲ್ಲಿ ಒಂದು ಡಾಮಿನೆಂಟ್ ರೋಲ್ ನ ಪ್ಲೇ ಮಾಡ್ತೀರಾ. ಸೊ ವಿಷಯಗಳನ್ನ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಿ ಅಂತ ಹೇಳ್ತಾ ಅಂಡ್ ಯಾರ್ಯಾರು KCET ಎಕ್ಸಾಮ್ ಎಲ್ಲ ಬರ್ತಿದ್ದೀರಾ ನೀವು ಅವ್ರಿಗೆ ಫಾರ್ವರ್ಡ್ ಕೂಡ ಮಾಡ್ಬೋದು. ಸೊ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು.